ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ ಹಿಂದೆ ಯಾವ ರೀತಿ ಇತ್ತು. ಅಯ್ಯೋ ಅವರು ಬಹಳ ನಿಷ್ಠಾವಂತರಪ್ಪ, ಬಹಳ ಪ್ರಾಮಾಣಿಕರು, ಅವರು ಬಹಳ ಕಡುಬಡವರು ಅಂಥವ್ರಿಗೆ ಟಿಕೆಟ್ ಕೊಡೋರು. ಆಗ ಅಂಥವ್ರನ್ನ ಗೆಲ್ಸೋರು ಜನ. ಇವಾಗ ನೋಡಿ, ಈಗ ಆ ದೇವೇಗೌಡ್ರೆ ವಿಧಾನ ಪರಿಷತ್ ಚುನಾವಣೆಗೆ ಹಿಂದೆ ಗೆದ್ದಿದ್ರು, ಈ ಸರಿ ಅವರು ನಿಲ್ಬೇಕಾಗಿತ್ತು. ಅವರು ಯಾರ ಹತ್ರ ಹಣ ಮುಟ್ಟಲ್ಲ, ನೇರವಾಗಿ ಮಾತಾಡ್ತಾರೆ. ಇವಾಗ ಏನಾಗಿದೆ, ಅವ್ರು ಒಳ್ಳೆ ಸರಿಯಪ್ಪ ದುಡ್ಡಿಲ್ವಲ್ಲ ಅಂತಾರೆ. ಈ ರೀತಿ ಆದರೆ ಏನು, ಒಳ್ಳೆನೂ ಸರಿ, ಒಳ್ಳೆಯವ್ರು ಸರಿ ಅವರು, ಆದರೆ ದುಡ್ಡಿಲ್ವಲ್ಲ. ಅದರಿಂದ ಇದು ನಿಜವಾಗ್ಲೂ ಎಲ್ಲಿಯ ತನಕ ಈ ದುಡ್ಡಿಗೆ ನಮ್ಮ ಜನ ಮಾರು ಹೋಗ್ತಾರೆ, ಅಲ್ಲಿ ತನಕ ಈ ವ್ಯವಸ್ಥೆ ಬದಲಾವಣೆ ಆಗೋದಿಲ್ಲ. ಅದು ಬಹಳ ಮುಖ್ಯವಾದ ಬದಲಾವಣೆ ಆಗದೆ. ಈಗ ಈ ಹಣ ಆಯಿತು, ಬದುಕಕ್ಕೆ ಬೇಕು, ಜೀವನ ನಡೆಸಕ್ಕೆ ಬೇಕು. ಈ ನಿಯಮನೇ ಆಗಿದೆ, ಐದರ್ ಇಟ್ಟೋಗ್ಬೇಕು ಅಥವಾ ಕೊಟ್ಟು ಹೋಗಬೇಕು. ಮೇಲ್ಗಡೆ ತೆಗೆದುಕೊಂಡು ಹೋಗತಕ್ಕಂಥ ಯಾವುದೇ ಸಾಧ್ಯತೆ ಇಲ್ಲ. ಅದೇನು ಟ್ರಾನ್ಸ್ಫರ್ ಆಗುತ್ತಾ ಮೇಲ್ಗಡೆಗೆ, ಕೊರಿಯರ್ ಆಗುತ್ತಾ, ಅಥವಾ RTGS ಅಲ್ಲಿ ಮೇಲೆ ಹೋಗುತ್ತಾ? ಅದಕ್ಕೋಸ್ಕರ ನಾವು ಅವಕಾಶ ಸಿಕ್ಕಿದಾಗ ಯಾವುದೇ ಪಕ್ಷದಲ್ಲಿರಲಿ, ನಾವು ಜನರಿಗೋಸ್ಕರ, ಜನಸಾಮಾನ್ಯರಿಗೋಸ್ಕರ ಸಮಾಜಮುಖಿ ಕೆಲಸ ಮಾಡ್ತಾ ಇರಬೇಕು. ನಾವು ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಆ ಕೆಲಸನೇ ನಾನು ಮಾಡಿದೆ ಅಂತ ಪದೇ ಪದೇ ಹೇಳುವ ಅವಶ್ಯಕತೆ ಇಲ್ಲ. ಈಗ ನಾನು ಈ ಬಸ್ ಸ್ಟಾಪ್ ಎಲ್ಲ ಮಾಡಿಸ್ತಾ ಇದ್ದೀವಿ. ನಮ್ಮ MP ಲ್ಯಾಡ್ ಫಂಡಲ್ಲಿ ಸುಮಾರು 2 ವರ್ಷದಲ್ಲಿ ಸುಮಾರು 100 ಕಡೆ, 8 ವಿಧಾನಸಭಾ ಕ್ಷೇತ್ರ ಸೇರಿ 100 ಕಡೆ ಬಸ್ ಶೆಲ್ಟರ್ ಮಾಡಿಸಿದ್ದೀವಿ. ಕೆಲವಾಗಿದೆ, ಕೆಲವಾಗ್ತಾ ಇಲ್ಲ. ನಾನು ಆಯ್ತು, ನನ್ನ ಹೆಸರು ಹಾಕಿ ಫೋಟೋ ಬೇಡ ಅಂತ ಹೇಳಿದ್ದೀನಿ ನಾನು. ಆದರೂ ಕೆಲವರು ಇಲ್ಲ, ನಿಮಗೆ ಗೊತ್ತಾಗಲ್ಲ ಸರ್ ಅಂದರೆ ನನ್ನ ಹತ್ರ ಹಾಕಲ್ಲ ಅಂತಾರೆ. ಅಲ್ಲೂ ಕೆಲವು ಕಡೆ ಹಾಕಿರ್ಬೋದು. ಬಟ್ ನಾನು ಹೇಳಿರೋದು ಸುಮಾರು ಕಡೆ, ದಯವಿಟ್ಟು ನನ್ನ ಭಾವಚಿತ್ರವನ್ನು ಹಾಕಬೇಡಿ. ಯಾಕೆಂದರೆ ನನ್ನ ಭಾವಚಿತ್ರ, ನನ್ನ ಫೋಟೋ ಎಲ್ಲಿರಬೇಕು ಅಂದರೆ ನಿಮ್ಮ ಹೃದಯದಲ್ಲಿರಬೇಕೆ ಹೊರತು ಗೋಡೆ ಮೇಲಲ್ಲ. ಗೋಡೆ ಮೇಲಿರಲಿ. ಆಮೇಲೆ ಏನಾಗುತ್ತೆ ಹೇಳ್ತೀನಿ ನೋಡಿ. ಆ ಗೋಡೆ ಮೇಲೆ ಚಿತ್ರದ್ದು ಅದನ್ನು ನೋಡಿ ಎಲ್ಲ ರೀತಿಯೂ ಮಾತಾಡ್ಬೋದು. ಅವ್ರಿಗೆ ಮರ್ತೋಗ್ಬಿಟ್ಟಿರುತ್ತೆ ಅವ್ರ ಬಗ್ಗೆ. ಅದು ನೋಡಿದಾಗ ಒಳ್ಳೆ ಮಾತಾಡೋ ಆಡ್ಬೋದು, ಅವರು ಕೆಟ್ಟ ಮಾತಾಡೋ ಆಡ್ಬೋದು. ನಾವೇ ಇನ್ವೈಟ್ ಮಾಡಿದಂಗೆ. ಸೊ ಅದರಿಂದ ಯಾವಾಗಲೂ ಅಷ್ಟೇ. ಇವತ್ತು ಈಗಾಗಲೇ ನಮ್ಮ ವೀರಭದ್ರಪ್ಪನವರು ಹೇಳ್ತಾ ಇದ್ರು, ಕೆಲವು ಕಡೆ ಹೈ ಮಾಸ್ಟ್ ಲೈಟ್ ಬೇಕು, ಇನ್ನು ಕೆಲವು ಕಡೆ ಇದು ಕುಡಿಯುವ ನೀರಿನ ಘಟಕಗಳು ಬೇಕು ಅಂತ. ನಾನು ಈಗಾಗಲೇ ಒಬ್ಬರು CSR ಅಲ್ಲಿ, ಯಾಕೆಂದರೆ ರಾಜ್ಯ ಸರ್ಕಾರದಲ್ಲಿ ಹಣ ಇಲ್ಲ. ರಾಜ್ಯ ಸರ್ಕಾರದ ಈಗೇನಾಗಿದೆ, ನೀವು ಆಸ್ಪತ್ರೆ ಕಟ್ಕೊಡ್ಬೇಕು ಅಂತಾರೆ, ಅಥವಾ ಒಂದು ಶಾಲಾ ಕಟ್ಟಡ ಶಿಥಿಲವಾಗಿದೆ. ಇವತ್ತು ನಾವು ತಿರುಮಲೈ ಸ್ಕೂಲ್ಗೆ ಹೋಗಿದ್ವಿ. ಅಲ್ಲೆಲ್ಲ ಒಂದು ಪೋರ್ಷನ್ ಹಾಳಾಗೋಗಿದೆ, ಬೇಕು ಅಂತಿದ್ರು. ಅದೆಲ್ಲ ರಾಜ್ಯ ಸರ್ಕಾರದ ಜವಾಬ್ದಾರಿ. ಸೊ ಇವತ್ತು ಈ ರೀತಿ ಶಾಶ್ವತ ಯೋಜನೆಗಳಿಗೆ ಮಾಡಬೇಕು. ಇವತ್ತು ನಮ್ಮ ರಾಜ್ಯದಲ್ಲಿ ಸುಮಾರು 1,20,000 ಕೋಟಿ ಇವತ್ತು ಹಲವಾರು ಉಚಿತ ಯೋಜನೆಗಳಿಗೆ ಕೊಟ್ಟಿದ್ದಾರೆ. ಆಯಿತು, ಅದನ್ನು ಅವಶ್ಯಕತೆ ಇದ್ದರಿಗೆ ಕೊಡಬೇಕು ಅಂತ ಆಯಿತು, ನೀವು ಕೊಡಬಾರ್ದು ಅಂತಲ್ಲ, ಅವಶ್ಯಕತೆ ಇದ್ದರಿಗೆ ಕೊಡಬೇಕು. ಈಗ ಬಸ್ಸು ಅವಶ್ಯಕತೆ ಇದ್ದರಿಗೆ ಕೊಡಿ, ಅಥವಾ ವಿದ್ಯುತ್ತು ಏನೋ BPL ಕಡುಬಡವರಿಗೆ ಕೊಡ್ಬೋದು, ಎಲ್ಲರಿಗೂ. ಯಾಕೆಂದರೆ ಈಗ ಹಸಿದ ಮಗುವಿಗೆ ಹಾಲು ಕೊಡಬೇಕು ಹೊರತು ಹೊಟ್ಟೆ ತುಂಬಿದ ಮಗುವಿಗೆ ಹಾಲು ಯಾಕೆ ಕೊಡೋದು? ಈಗ ನಮ್ಮ ಸಂಪನ್ಮೂಲ ನಮ್ಮ ಜೊತೆನೇ ಜಾಸ್ತಿ ಇದೆ. 1,20,000 ಕೋಟಿನಲ್ಲಿ ನೀವು ಅರ್ಧ ಉಳಿಸಿದರೆ ನಮ್ಮ ಎಲ್ಲ ಯೋಜನೆಗಳಿಗೆ ಆಗ್ತಾಯಿತ್ತು. ನೀರಾವರಿ ಯೋಜನೆಗಳಿಗೆ ಆಗ್ತಾಯಿತ್ತು, ಶಾಲೆಗಳ ಕಟ್ಟಡಕ್ಕೆ ಆಗ್ತಾಯಿತ್ತು, ಅಥವಾ ಆಸ್ಪತ್ರೆ ಕಟ್ಟಡಕ್ಕೆ ಆಗ್ತಾಯಿತ್ತು. ಅಂದರೆ ಕೇವಲ ಅಥವಾ ರಸ್ತೆಗಳ ಯೋಜನೆಗೆ ಆಗ್ತಾಯಿತ್ತು. ನಾವು ಏನಾದರೂ ಮಾಡಬೇಕು ಅಂದರೆ ಶಾಶ್ವತ ಯೋಜನೆಗಳನ್ನು ನಾವು ಹೆಚ್ಚು ಒತ್ತು ಕೊಡಬೇಕು. ಸರಿ, ಇಡೀ ಪದಾಧಿಕಾರಿಗಳೆಲ್ಲ ನಾವು ಒಂದು ಕಡೆ ಕೂತ್ಕೊಂಡು ಚರ್ಚೆ ಮಾಡಿದ್ರೆ ಅದು ಒಂದು ಕಾರ್ಯಗತಕ್ಕೆ ಬರ್ತದೆ. MP ಅವ್ರನ್ನ ಯಾವತ್ತು ಹೋಗಿ ಭೇಟಿ ಮಾಡ್ಬೋದು. ಏನಾನ ಒಂದು ಸಣ್ಣ ಸಮಸ್ಯೆ ಆದಾಗ MP ಅವ್ರ ಹತ್ರ ಹೋಗ್ಬೋದು, ಆದೇವೇಗೌಡರ ಹತ್ರ ಹೋಗ್ಬೋದು, ಜಿಲ್ಲಾಧ್ಯಕ್ಷರ ಹತ್ರ ಹೋಗ್ಬೋದು. ತಾಲೂಕು ಅಧ್ಯಕ್ಷರು ಸ್ವಲ್ಪ ತಾಳ್ಮೆಯಿಂದ, ಸಹನೆಯಿಂದ, ಪ್ರೀತಿ ವಿಶ್ವಾಸದಿಂದ ಜೊತೆಲಿ ಎಲ್ಲರನ್ನೂ ತೆಗೆದುಕೊಂಡು ಹೋದಾಗ ಇವೆಲ್ಲ ಸಮಸ್ಯೆ ಪರಿಹಾರ ಆಗ್ತದೆ. ಯಾರ ಮನೆ ಹತ್ರ ಹೋಗ್ಬೋದು, ತಾಲೂಕು ಅಧ್ಯಕ್ಷ ಮುಖೇನ.
ಅಂದ್ರೆ ಹಂಗನ್ಬಿಟ್ಟು ಅವ್ನು ಬೇಡ ಇವನು ಬೇಕು ಅವ್ರು ಬೇಡ, ಇದಲ್ವೇ ಅಲ್ಲ. ಇದು ಭಾರತೀಯ ಜನತಾ ಪಾರ್ಟಿ ಮಹಾನ್ ಪುರುಷರು ಕಟ್ಟಿರ್ತಕ್ಕಂಥ ದೀಪದ ಗುರುತಿಂದ ಪ್ರಾರಂಭ ಆಗಿದ್ದು ಇವತ್ತು ಇಲ್ಲಿಗೆ ಬಂದು ನಿಂತಿದೆ. ಆ ನಿಂತಿರ್ತಕ್ಕಂಥ ಪಾರ್ಟಿ ಎಷ್ಟು ವರ್ಷ ಆಗಿದೆ ಬರಾಗು? ಎಷ್ಟು ವರ್ಷ? ಜನಸಂಘ ಪ್ರಾರಂಭ ಆಗಿದೆ ಎಷ್ಟು ಹೊತ್ತಾಯ್ತು ಈಗ ಅಲ್ವಾ? ಅವ್ರು ಹಿಂದಿರ್ತಕ್ಕಂಥ ಕೈಲಾಸ್ ಅವರಿದ್ರು ಅಲ್ವಾ ಗಂಗಣ್ಣ? ಕೈಲಾಸ್ ಅವರಿದ್ರು ಒಬ್ಬರೇ ಬರೋರು ಅಲ್ವಾ? ಬಸ್ಸಲ್ಲಿ ಬರೋರು, ಕಾರ್ ಇರ್ಲಿಲ್ಲ, ಬಸ್ಸಲ್ಲಿ ಬರೋರು ಪಾರ್ಟಿ ಕಟ್ಟಕ್ಕೆ. ಅಂತ ಒಂದು ಪಕ್ಷ ಇವತ್ತು. ರಾಮಚಂದ್ರ ಗೌಡ್ರು ನಮ್ಮನೆ ಬಂದಿದ್ದಾರೆ, ಅವನು ಬಸ್ಸಲ್ಲೇ ಬರ್ತಿದ್ರು. ಇವತ್ತೆಲ್ಲ ಬರ್ತಾರೆ, ಫಾರ್ಚುನರ್ ಕಾರಲ್ಲಿ ಬರ್ತಾರೆ. ಕಾರ್ ಇಳಿಯೋದೆಲ್ಲ ಡೋರ್ ತೆಗಿಯಕ್ಕೆ ನಾವು ಹೋಯ್ತೀವಿ. ಅವತ್ತು ಕಾರ್ ಇರ್ಲಿಲ್ಲ, ಬಸ್ಸಲ್ಲಿ ಕಾಯ್ತಾ ಇದ್ವಿ. ಲೀಡರ್ಗಳು ಬಂದ್ರೆ ಬಸ್ ಸ್ಟ್ಯಾಂಡಲ್ಲಿ ಕಾಯ್ತಾ ಇದ್ವಿ ಕರ್ಕೊಂಡೋಗಕ್ಕೆ, ಸೈಕಲಲ್ಲೋ ಇನ್ನೊಂದ್ರಲ್ಲೋ. ಇವತ್ತಲ್ಲ, ಆ ಲೀಡರ್ಗಳು ಬೇರೆ, ಇವತ್ತು ಆ ಲೀಡರ್ ಬೇರೆ, ಆ ಕ್ವಾಲಿಟಿನೇ ಬೇರೆ, ಈ ಕ್ವಾಲಿಟಿನೇ. ಇವತ್ತು ಫಾರ್ಚುನರ್ ಬಂದ್ರೆ ಯಾವುದೋ ಒಂದು ಹೊಸ ಗಾಡಿ ಆ ಡೋರ್ ತೆಗಿಯಕ್ಕೆ ಹೋಗ್ತೀವಿ, ನಾವು ತೆಗಿಯಕ್ಕೆ ಹೋಗ್ತೀವಿ. ಅಂಥ ಪಾರ್ಟಿ ಕಾರ್ಯಕರ್ತರು ಕಟ್ಟಿರ್ತಕ್ಕಂಥ ಪಾರ್ಟಿ ಇದು ಭಾರತೀಯ ಜನತಾ ಪಾರ್ಟಿ. ಆ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಮ್ಮ ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ತೀನಿ, ನಿಮ್ಮ ಒಗ್ಗಟ್ಟು, ನಿಮ್ಮ ಗುರಿ ಏನಾದರೂ ಒಂದು ಇಟ್ಕೊಂಡಿರ್ಬೇಕು. ಆ ಗುರಿ ಮುಟ್ಟಬೇಕಾದ್ರೆ ಎಲ್ಲರೂ ಶ್ರಮ ಹಾಕಬೇಕು. ನಾವೆಲ್ಲ ಅದಕ್ಕೆ ನಿಮ್ಮ ಜೊತೆಲಿರ್ತೀವಿ. ಮುಂದಿನ ಚುನಾವಣೆ JDS BJP ಒಟ್ಟಿಗೆ ಚುನಾವಣೆ ಹೋಗ್ತದೆ. ರಾಜ್ಯದಲ್ಲಿ 28ಕ್ಕೆ ಕಾಂಗ್ರೆಸ್ಸು ಧೂಳಿಪಟ ಆಗ್ತದೆ, ಬಿಹಾರದಲ್ಲಿ ಆದಂಗೆ. ಕಳೆದ ಸಾರಿ ನಮ್ಮ ಧನಂಜಯವರು ಅಧ್ಯಕ್ಷರಾಗಿದ್ದಾಗ 38 ಜನಕ್ಕೆ ಅಲ್ಲ ನಾಮಿನಿ ಮಾಡಿದ್ವಿ ನಾವು. 38 ಜನ ಕಾರ್ಯಕರ್ತರಿಗೆ ನಾಮಿನಿ ಮಾಡಿದ್ವಿ, ಹೌದಲ್ಲ? 38 40 57 ಜನ. ಅದರಲ್ಲಿ ನೋಡಿ, ಇಲ್ಲೇ ಅವರೇ ಪುರಸಭೆ ಮೆಂಬರ್ ದೀಪಾ ಪ್ರಸಾದ್ ಅವರು ಎಲೆಕ್ಷನಲ್ಲಿ ಸೋತಿದ್ರು. 20ನೇ ವಾರ್ಡ್ಗೆ ನೀನು ನಾಮಿನಿ ಮಾಡ್ತೀನಿ ನಿಂತ್ಕೊಳಮ್ಮ ಅಂತೇಳಿ ನೋಡಿ. ಅವರು ನಮ್ಮ ಹಿಂದೆ ನಮ್ಮ ಇವರಿದ್ರು, ನಿಮ್ಮ ಜೊತೆಲಿದ್ರಲ್ಲ, ತಿರೋದ್ರಲ್ಲ, ಯಾರು